ಮಡದಿಗಾದ ಅಪಮಾನದಲ್ಲಿ ಸ್ವಲ್ಪವೂ ಗಮನ ಕೊಡುತ್ತಿರುವ ಈ ನನ್ನ ಪತಿಯ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲು? ಧರ್ಮ ಧರ್ಮ ಧರ್ಮವೆಂದು ಧರ್ಮಕ್ಕೆ ಕಟ್ಟಿ ಬಿದ್ದು ಕೈ ಹಿಡಿದ ಪತ್ನಿಯನ್ನೇ ಜೀವದಲ್ಲಿ ಪರಮಾರ್ಪಿಸೋದ ಧರ್ಮಪ್ರಭು ಇವರು ನನ್ನ ಪತಿ. ಪ್ರಾಣೇಶ್ವರ ಸ್ವಾಮಿ, ಈ ನಿಮ್ಮ ಬಾಳೇಕೆ ನಿಮ್ಮಯ ಬಾಳೇಕೆ ಪ್ರಾಣೇಶ್ವರ, ನಾಚಿಕೆಯಾಗಬೇಕು. ಬಂಡಿ ಬಂಡಿ ಕೂಳನ್ ತಿನ್ನುತ್ತಿದ್ದ ಭಂಡ ಬಕನ್ನನ್ ಕೊಂದ ಮಹಾಧೋದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸಾಕು ನಿಲ್ಲಿಸಿ. ಇನ್ನು ಇವರ ಕತೆ ಇಷ್ಟ ಆದ ಮೇಲೆ ತಾವೇನು ಸಾಮಾನ್ಯರಲ್ಲ. ಪ್ರಾಣೇಶ್ವರ, ಸ್ವಾಮಿ, ಎಲ್ಲಿ ಅಡಗಿ ಹೋಯಿತು ಆ ನಿಮ್ಮ ಪೌರುಷ? ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಾರಿ, ಅರ್ಜುನ, ಪರಶುವನೇ ಹೋರಾಡಿ ಪಾಶು ಪತಾಸ್ತ್ರ ಪಡೆದ ಮಹಾವೀರ. ನಿನಗೇಕೆ ಬೇಕು ಗಾಂಧೀವ? ಆ ಗಾಂಧೀವವನ್ನು ಬಿಸಾಡಿ ಕೈಗಳಿಗೆ ಬಳೆ ಸಾಕು ನಿಲ್ಲಿಸಿ. ನಾಚಿಕೆ ಆಗಬೇಕು. ನಿಮ್ಮಯ ಬಾಳೆ ಅಣ್ಣ, ಸಹೋದರಿ, ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ. ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಬೇಕಾದ್ರೆ ನಾನೇ ರಣರಂಗದಲ್ಲಿ ರಣ ಮಾಡ್ತಾ ನಾಶ ಮಾಡಿ ನನ್ನ ಸೇನೆ ಇಲ್ಲವಾದರೆ ಅಗ್ನಿಯ ವರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯುವುದು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ನನ್ನ ಸಹೋದರಿ ದ್ರೌಪದಿ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ
ಯಾಕೆ ನೀನೇನು ಮಾಡಿ ಏಕೆ ನನ್ನ ಸಹೋದರಿಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದ ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ. ಕೇಳಿ ಅದರಿಂದ ಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಏಕೆ? ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳನ್ನು ಅವರೇ ಅದನ್ನು ಬಗೆಹರಿಸುತ್ತಾರೆ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದುಕುರು ಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿರಟ್ಟದಿ ಮಡದಿ ಪಾಂಚಾಲಿಯ ಬಿರುಡಿಯ ಕಟ್ಟುವೆ ನೆನದ ಜನಗಧ ದಂಡಚಿತ್ತ ದುರ್ಯೋಧನನ ಕೊಡೆಯ ಪುಡಿಗಟ್ಟುವ ನೆನದಂ ನುಡಿದಯೋ ಗಂಡುಗಳು ನೀ ನಂದು ಢಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿದೆಯೋ ಇಡಿಮಾ ಮನೋಹರ ಹೊರಗಳಿ ನಿನ್ನಿ ಕೂಹದ ಕಂಠದ ಕರುಳೀರುವ ಬಿರುಳು ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಂಬನಿಯ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಮಿಡಿ ಕಂಬನಿಯ ಹಾಗನೇ ಕೌರವಗೆ ಬೆಂಬಲವಾಗಿ ಕಳಕಿ ಕಳಕಿ ಸೆಳೆದು ತರಬೇಕು ಕೀಟ ಬಗೆದು ದುಶಾಸನ ಹುಡಿಗೊಟ್ಟಿ ಪಾತಗೆ ದೃಪಡಿಸುತ್ತೆ ಕಟ್ಟೆಯಾದರೆ ಈ ನಿನ್ನ ಬಿರುಮುಡಿಯ ಹೊಡೆಯದಿರುವೆಯ ನರಕಮಟ್ಟನ ಸೇರು ನನ್ನ ಅಭಿಮತವ ಆಲುಮಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶ ಉಂಟು ಮಾಡಿದ ಆ ಪಾಂಚಾಂಡವರನೇ ಸಂಧಿಯೇ ಮೆಚ್ಚಿಸಿ ಪಡೆದರೆ ಗಳಿಸಿದೆನ ವಿಜಯನೆಂಬ ಪ್ರಸರಂ ಕೃಷ್ಣ ಹರಿಗಳ ಹತಗೈಯರ್ ಅಮಿತೋ ಹರಿಗಳ ಹತಗೈಯರ್ ಅಮಿತೋ
ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಾಂಗಾರ್ಕವಾಗಿ ಉಳಿಯಬೇಕಾದ್ರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯುತ್ತಿರಬೇಕು. ಅರ್ಜುನ 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 ಧರ್ಮನಂದನ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮನದ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತಾಕಪಡುತ್ತಿರುವರು. ಇಂತಹ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೊಯ್ದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಇಚ್ಛೆ ಇದ್ದಂತೆ ಮಾಡು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ತಂಗಿ ಇದ್ದ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವೇ ಬತ್ತಿ ಹೋಗಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸ ಆಗಬಹುದು ಪರಮಾತ್ಮ. ಅಣ್ಣ, ಸಹೋದರಿ, ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿಗೆ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವನು ಅಣ್ಣ. ಸಹೋದರಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸತಿಯೇ ನಿರ್ಣಯ ಮನನೆ ಚಿಂತೆ ಪಡದಿರು ನೀ, ವ್ಯಾಕುಲ ಪಡಲೇಕೆ ಹೃದಯೊಳೆ ನೀನು. ಸಹೋದರಿ, ವ್ಯಾಕುಲ ಪಡಲೇಕೆ ಹೃದಯೊಳೆ ನೀನು, ಅರೆವದೆ ನಿಮ್ಮ ಹೊರವೈರಿ. ಸಹೋದರಿ,
ತಾಳೆ ಸತಿಯೇ ನಿನ್ನಯ ಮನದಿ ಪಡದಿರುವೆ. ಕೌರವನ ಮೂಲವ ಸಂಹರಿಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ವಲಾಂಛನದ ಧರ್ಮ ಮುರಿಯವೆ ಕವಿ ಧ್ವಜದಲ್ಲಿ ಸರ್ವಲಾಂಛನನ ಧರ್ಮ ಮುರಿಯವೆ ಕವಿ ಧ್ವಜದಲ್ಲಿ ಚಿಂತೆ ಪಡದಿರುವೆ. ಶಾಂತಿಯ ತಾಳೆ ಸತಿಯೇ ನಿನ್ನಯ ಮನದಿ ಚಿಂತೆ ಪಡದಿರುವೆ. ಮನಗಳು ಚಿಂತೆ ಪಡದಿರುವೆ. ಸದೆಯಡ ಚಿಂತೆ ಪಡದಿರುವೆ. ಸಂಗೀ ಸಹೋದರಿ ಅಗ್ನಿಸುತೆ, ನೀನು ಚಿಂತಿಸಬೇಡ. ನಾನೀಗಲೇ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಅವರ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಭೀಮಾರ್ಜುನರ ಕೋಪವನ್ನು ಕೆರಳಿಸುವ ಭಾರ ನಿನ್ನದು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲಿ. ಹಾಗೆ ಆಗಲಿಲ್ಲ. ದೊಡ್ಡಿಯ ಸಮಸ್ತ ಶಕ್ತಿಗಳ ಭೇದ ಭೂಮಿಗಳ ನಿದರ್ಶನ. ಮೃತ್ಯುವಿಗೆ ತುತ್ತಾದ ನನ್ನ ಶತೆಯರ ಶತದೇಹಗಳನ್ನು ಊತಿಟ್ಟ ಸ್ಮಶಾನವಿದು. ಸಹೋದರರೇ, ಈ ನನ್ನ ನಿತ್ಯ ದೀಪದ ಪುಷ್ಪವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಶಕುನಿ, ರಕ್ತಗತವಾದ ನನ್ನ ವಿರೋಧ ಮತ್ಸರ ಶಾಂತವಾಗಿದೆ. ಅಸಂಭವ ಶತೆಯರ ಶತದೇಹಗಳ ತಂಡದ ತಳಗರ್ಭದಿಂದ ಹೊರಪವಿತರು ಹೇಗಲು ಕಾದಿತ್ತು. ಕರ್ಕಶ ನರಪಶುಗಳ ಅನಾನುಷದ ಕಥಾರುಗಳ ಹೇಳು. ಶತಚಿತ್ರಗಳಾದ ಈ ಶಕುನಿಯ ರೋಷಾರೋಷವಾಗಿ ವಿಷಪಾನ ಅಲ್ಲ, ಸುರಪಾನ ಅಲ್ಲ, ಎಲ್ಲವೋ ದುರ್ಯೋಧನ ದುರ್ವೃತ್ತದ ಪಾಲ. ಈ ಶಕುನಿಯನ್ನು ಧಿಕ್ಕರಿಸುವ ಛಾಯಾ ಪ್ರತಿಬಿಂಬ ಈನ ಪ್ರಲಾಪನ ಈನ ಸ್ವರದಾದ ಏನಿ ಅಟೋಟ ಪದ ತಿರಸ್ಕಾರ. ಸಮರ್ಪದಲ್ಲಿ ಹೊರಗಿರುವ ಚೆಟ್ಟ ಪುರುಷರೇ, ಗಾಂಧಾರ ಕುಲಾಯಿಸಿದ ವಿಷ ಜಂತುಗಳ ಸಂಕೋಲ ಮಾಡಿ ನಿಮ್ಮನ್ನು ಮೃಗಬೇಟೆಯಾಡಿದ ಕುರುಗುಲ ರುಂಡಮಾಲೆ ಧರಿಸಿ ನಿಮ್ಮನ್ನು ಕಂಡ ಮಾಂಸ ಕಂಡ ಔತಣ ಮಾಡಿಸಿ ನಿಮಗಿಂದು ತರ್ಪಣ ಬಿಟ್ಟಿಲ್ಲ. ನಾನು ಶಕುನಿಯೇ ಅಲ್ಲ. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಿ ಅಖಿಲ ಮಂಡಲ ದಿಗ್ಭ್ರಮೆಗೊಳ್ಳುವಂತೆ ದುರಮಾಂಸ ರೂಪವನ್ನು ಧರಿಸಿ ಲೆಕ್ಕವಿಲ್ಲದೊಡ್ಡ ಪ್ರಾಣಗಳ ಬರಿ ಲಕ್ಷ ಲಕ್ಷ ಜನರ ಆಹುತಿ ಒಳಗೆ ನಿಮ್ಮ ದೊಡ್ಡ ಪ್ರಾಣಗಳನ್ನು ನೋಡಿಕೊಳ್ಳಲಾರದೆ ಒತ್ತೋಡಬೇಕು ಕೊಲೆ ಪಾತಕ. ಅಂದು ಸೇಡಿನ ಕಿಡಿಯಾಗಿ ಉಳಿದು ಗುರುಕುಲದ ಗೂಡನ್ನೇ ಹೊಡೆದ ಕೆಡಿ ಪುಡಿ ಪುಡಿ ಮಾಡಿ
ಚೆಲ್ಲಾಡಲೆಂದು ನನ್ನೊಬ್ಬನನ್ನೇ ಉಳಿಸಿ ಮಾಡಿದರು ಆ ನನ್ನ ಒಳನಾಡಿಗಳು. ಈ ನಾಡಿನ ಒಡೆಯ ನನ್ನ ಬಂದ ಬಾಂಧವರು ಅವರೆಲ್ಲರೂ ನನ್ನ ಸತ್ಯನ ದಾರೊಬ್ಬರಿಗೆ ದಾರಿ ಎಳೆದು ಒಬ್ಬೊಬ್ಬರಾಗಿ ಕೊನೆ ಉಸಿರೆಳೆಯುತ್ತ ದುರ್ಯೋಧನನ ವಂಶವನ್ನೇ ನಿರ್ವಂಶ ಮಾಡಲೆಂದು ಶಕುನಿ ನನ್ನ ಒಳನಾಡಿಗಳು. ಈ ಶಕುನಿ ಯದಿಯುತ್ತದಲ್ಲಿ ಹಳೆಯಿರುವ ವೇದ ನೀತಿ ಎಂಬ ಸಾಧನೆಯ ಪ್ರಚಾರಕ್ಕೆ ದೇಶ ಜಗಳು ಹೊಡೆದು ಯಮರುವುದು ಕೋಮಲ ಕರಳು ಕಾಮಾಸ್ತ್ರ ಸೂತ್ರಗಳ ಪಂಚತ್ವ ಮಣ್ಣಲ್ಲಿ ಮಣ್ಣು ಮಾಡಿ ವಿಶ್ವಕರ್ಮನ ಕೈಪಚ್ಚ ಡಮರೋಟ ಮರಿಯಾಗುವುದು. ಸೇಡಿನ ಗರ್ಜನೆಗೆ ಪದೇ ತಂಬೂರಿ ಬಿರಿದು ವೈರವ ಬೇರೆಯಾಗುವುದು ಕುಲಾಭಿಮಾನದಲ್ಲಿ. ಇದು ಸಾಮಂತ ಪುಣ್ಯಕ್ಷೇತ್ರ. ಈ ಕ್ಷೇತ್ರ 5 ಸರೋವರಗಳಿಂದ ಕೂಡಿರುವ ಪುಣ್ಯಕ್ಷೇತ್ರ. ಹಿಂದೆ ದ್ವಾಪರ ಸಂಧಿಯ ಕಾಲದಲ್ಲಿ ಪರಶುರಾಮನು ದ್ವಾಪರ ಸಂಧಿಯ ಕಾಲದಲ್ಲಿ ಪರಶುರಾಮನು ಕ್ಷತ್ರಿಯ ರುಂಡಗಳನ್ನು ಕಳೆದು ತಂದು ಈ 5 ಸರೋವರಗಳನ್ನು ನಿರ್ಮಿಸಿರುವರು. ಈ ಸರೋವರದೊಳಗೆ ಯಾರು ಕಾಲಿಡುವರೋ ಅವರ ಸರ್ವನಾಶವಾಗಲೆಂದು ಪರಶುರಾಮನ ಶಾಪ. ಈಗ ನನ್ನ ಪರಮ ವೈರಿಗಳಾದ ಆ ಕೌರವರು ಈ ಸರೋವರದಲ್ಲಿ ಕಾಲಿಡಲೆ ಅವರು ಸರ್ವನಾಶವಾಗಲೇ ಇದೆ ಈ ಶಕುನಿಯ ಶಪಥ. ಸಹೋದರಾದ ಶಕುನಿ, ನೀನು 99 ಮಂದಿ ಸಹೋದರಿಗೆ ಮಾಡಿದ ಶಪಥವೇನಾಯಿತು? ಈ ಸಹೋದರಾದ ಶಕುನಿ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅಧಮನುಡಿಗಳೇ, ಏಕಿ ಕುಕ್ಷಿ ಬಗೆಯ ಕುಹಕದ ಕಂಡಗಳ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೇಕತೆಯ ಪ್ರವೀಣ ಮಾತ್ಸರ್ಯದ ಮಹಾರಾಣಿ ಪುಣ ಈ ಸೌಬಲ ರಾಜ ನಿಮ್ಮಗಳ ಸರಸ ಅಲ್ಲಪ್ಪ. ಓ ನನ್ನ ಗಾಂಧಾರೋಗ್ಯಕ್ಕೆ ಧಾರಕ ದುರ್ಯೋಧನ, ಅಂದು ನಾವು ನಿರಪರಾಧಿಗಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರು ನನ್ನನ್ನು ನನ್ನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ಅವರಿಗೆ ನೀನು ನೀಡಿದ ವಿಚಿತ್ರವಾದ ಶಿಕ್ಷೆ ನನ್ನ ಹೃದಯವೇ ಶಿಲ್ಲೆಂದ ಬಲಪಡಿಸುತ್ತಿರುವುದು. ನನ್ನ ಗೊಂಡೆಗೆ ಕಳಗಳನ್ನೇ ಎದುರುತ್ತಿರುವುದು. ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು. ನನ್ನ ರಕ್ತವು ಕುಣಿಯುತ್ತಿರುವುದು. ನನ್ನ ಶರೀರವೆಲ್ಲ ಸೇಡಿನ ಲೋಕ ಕರ್ವಾಳೆ
ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡಿಯನ್ನ ಒಂದು ಒಳ್ಳೆ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಆ ಇಡಿಯನ್ನ ಒಳಗೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆದ್ದರಿಂದ ನನ್ನ ಸಹೋದರನನ್ನು ಸೇರಿ ಆ ಇಡೀ ಅನ್ನ ಒಳ್ಳೆ ನೀರನ್ನು ತಾನೊಬ್ಬರಿಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬರುವಂತೆ ಮಾಡಿ ತಾವೆಲ್ಲರೂ ಉಪವಾಸವನ್ನೇ ಗೈದು ದಿನಕ್ಕೊಬ್ಬೊಬ್ಬರಾಗಿಯೇ ಮೃತಪಟ್ಟರು. ದಿನಕ್ಕೊಬ್ಬೊಬ್ಬರಾಗಿಯೇ ಮೃತಪಟ್ಟರು. ಆ ದಾರುಣ ದುರಂತ ವಿಚಿತ್ರವು ನನ್ನ ಕುದಿಪಟಲದಿಂದ ಇಳಿಯದೆ ನಿರಂತರವು ಕಟುಕತನದಿಂದ ಬಡಬಗ್ಗಿ ಜ್ವಾಲೆಯಿಂದ ಬೆಂದು ಕುಕ್ಕಿ ಕೊರಗಿ ಖುಷಿವಾಗಿದ್ದೇನೆ ದುರ್ಯೋಧನ. ಖುಷಿವಾಗಿದ್ದೇನೆ ದುರ್ಯೋಧನ. ಎಲ್ಲವೋ ದುರ್ಯೋಧನ ಅಂದಿನ ನನ್ನ ಹೃದಯದಿಂದ ಅಂದು ಗಾಂಧಾರ ವಂಶಕ್ಕೆ ಸಿಗಿದ ಅಪಮಾನ ಮನದಲ್ಲಿಯೇ ಅಡಗಿಸಿಕೊಂಡು ನೊಂದು ಬೆಂದು ಕುಗ್ಗಿ ಕೊರಗಿ ಖುಷಿವಾಗಿರುವ ಈ ನನ್ನ ದೇಹವನ್ನು ಅನುಹಣವಾಗಿ ಚಿತ್ರವಾಗಿ ತುಂಡರಿಸಿರುವ ರಕ್ತ ರಕ್ತಕ್ಕೆ ರಕ್ತ ಪ್ರತಿಕಾರ ಅಧಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳನ್ನು ನಡೆಸಲು ಅಸಾಧ್ಯ. ದುಷ್ಟ ದುರ್ವಿಧಿ ಆಕಾಶದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನ ಕೇಳು. ನಾನು ಸಹ ಇನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯ ಸ್ಥಾಪಿಸಿ ಈ ರಾಜಸಿಂಹಾಸನವನ್ನು ಏರಿ ಸಾಮಂತ ರಾಜಗಳನ್ನು ಓಲೈಸಿಕೊಂಡು ಸಾಮ್ರಾಟನಾಗಿ ಮೆರೆದು ರಾಜ್ಯಭಾರ ಮಾಡಬಹುದು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾದದ್ದು, ಬರೀ ಗಾಳಿಗೋಪುರವಾದದ್ದು. ಆದರೂ ಚಿಂತೆ ಇಲ್ಲ ಕೌರವೇಶ್ವರ. ಮೀರಿ ಹೋದ ಕಾರ್ಯಕ್ಕೆ ಮರಿಗೆ ಫಲವಿಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲಿ, ವಜ್ರವನ್ನು ವಜ್ರದಿಂದ ಕೊಂಡರಿಸಬೇಕು. ಮೋಸಗಾರರನ್ನು ಮೋಸದಿಂದಲೇ ನಾಶ. ದುರ್ಯೋಧನ ಹಿರಿಯರ ನಾಡ ನೋಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರು ಇಷ್ಟು ಕಾಲ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಆ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ಈ ರಾಜ್ಯದಲ್ಲಿ ಅಸಾಧ್ಯಮ ಬಿರುಗಾಳಿ ನಿರ್ಮಿಸಿ ನಿನ್ನ ಸಹೋದರ ನಿನ್ನನ್ನು ರಾಜ ಮಾಡುವವರಿಗೂ ಎಲ್ಲಿಕದೋ ನನಗೆ ಸಮಾಧಾನ. ಅಣ್ಣ ಅಳಬೇಡಿ, ನನ್ನ ಹತಭಾಗ್ಯ ಸಹೋದರರು ಅಳಬೇಡಿ. ಎಲ್ಲವೋ ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ನಿನ್ನ ಮಂಡಗಳನ್ನು ನರಕದಲ್ಲಿ ಜೊತೆಗೆ ನಿನ್ನನ್ನು ಸಹ ಚೆಂಡಾಡುವುದನ್ನು ಈ ನನ್ನ 2 ಕಣ್ಣಾರ ಕಾಣದ ಹೊರತು ಈ ಸೌಬರ ರಾಜ ಶೇಷನಿಗೆ
ಎಲ್ಲಿ ಕದೋ ಶಾಂತಿ, ಅದೆಲ್ಲಿ ಕದೋ ವಿಶ್ರಾಂತಿ. ದುರ್ಯೋಧನ ನರಕದಲ್ಲಾಗುವ ಅತಿ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಬೇಕುಡಿಯಿಂದ ಹೋಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ತತ್ತರಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಲ್ಲಿ ನಂತೆ ಮಾಡುವೇನು ದುರ್ಯೋಧನ. ಎಲ್ಲೋ ದುರ್ಯೋಧನ, ಶೇಕುಣಿಯ ಮೂರಕ್ಷದ ಮಹತ್ವವನ್ನು ನೀನೇನು ಬಲ್ಲೆಯ ಮರಳಿ. ಶೋ ಎಂದರೆ ಶಪಥದಿಂದ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ಇನ್ನನ್ನು ನಿಮ್ಮವರಿಂದಲೇ ನಿರ್ಭಾವ. ಓಹೋ, ದುರ್ಯೋಧನನು ಬರುವಂತಿದ್ದೆ ಬರಲಿ, ನಡೆಸಿ ಅವರಿಗೆಲ್ಲರಿಗೂ ಮಾರ್ಗವನ್ನಿಡಿಸುವೆನು. ಯಾರಿಗೆ ಮಾರ್ಗ? ನಿನಗೆ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆನ್ನುವಷ್ಟರಲ್ಲಿ ಇಷ್ಟೊಂದು ಆತರವೇ? ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆಗೆ ಕುರುರಾಜ, ಕ್ಷೇತ್ರತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತರಾಗಿ ಇಂದು ಬರುವರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ಬಲದಿಂದ ಸಮಸ್ತ ಸೈನ್ಯವನ್ನೇ ಎದುರಿಸುತ್ತಾನೆ. ಆದರೆ ಜ್ಞಾತಿ ಹಿಂಸೆ ಸೋಯಿತಕರ ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಆದರೆ ಅಭಿಮಾನದಿಂದ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತನ್ನು ಪರಿಗ್ರಹಿಸತಕ್ಕ ವಸ್ತುವಲ್ಲ ಬಿಡು ದುರ್ಯೋಧನ. ಸೋದರ, ಆಗರ್ಪಿತನಾದ ಗೋಪಾಲಕನು ರಾಜಪ್ರಸಾದವನ್ನು ದಾಟಿ ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿ